ರಾಮದುರ್ಗ ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ರವಿವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರೋಟರಿ ಕ್ಲಬ್ ಆಫ್ ರಾಮದುರ್ಗ, ಇನ್ನರ್ ವೀಲ್ ಕ್ಲಬ್ ಆಫ್ ರಾಮದುರ್ಗ ಇವರ ಸಹಯೋಗದಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಡಿ 5 ವರ್ಷದೊಳಗಿನ ಮಕ್ಕಳಿಗಾಗಿ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಶಾಸಕ ಅಶೋಕ್ ಪಟ್ಟಣ್ ಅವರು, ಮಕ್ಕಳು ಸದೃಢವಾಗಿ ಬೆಳೆಯಲು, ಆರೋಗ್ಯವಾಗಿರಲು ಪ್ರತಿ ವರ್ಷದಂತೆ ಈ ವರ್ಷವೂ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಡಿ ಮಕ್ಕಳಿಗಾಗಿ ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಇವತ್ತು ಪೋಲಿಯೋ ಲಸಿಕೆ ಹಾಕಲಾಗುತ್ತಿದೆ. ರಾಮದುರ್ಗ ಸರ್ಕಾರಿ ಆಸ್ಪತ್ರೆ ಅಭಿವೃದ್ಧಿಗಾಗಿ ಸರ್ಕಾರ ಈಗಾಗಲೇ ಅನುದಾನವನ್ನು ಘೋಷಣೆ ಮಾಡಿದೆ. ಮುಂದಿನ 2 ಅಥವಾ 3 ತಿಂಗಳೊಳಗೆ ಈ ಕಾಮಗಾರಿಯನ್ನು ಪ್ರಾರಂಭ ಮಾಡುತ್ತೇವೆ ಎಂದರು. ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಎಲ್ಲ ಸಣ್ಣ ಮಕ್ಕಳಿಗೆಲ್ಲ ಪಲ್ಸ್ ಪೋಲಿಯೋನ ಹಾಕಿ ಅವರೆಲ್ಲ ಸದೃಢವಾಗಿ ಬೆಳೀಲಿ ಅಂತೇಳಿ ಆ ದೃಷ್ಟಿಯಿಂದ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇರ್ತದೆ. ಹಿಂದಿನ ಕಾಲದಾಗೆ ಪಲ್ಸ್ ಪೋಲಿಯೋ ಹಾಕದೆ ಬೇಕಾದಷ್ಟು ಜನ ಪೋಲಿಯೋಗೆಲ್ಲ ಗುರುಪಡಿಸ್ತಾಯಿದ್ರು. ಅದನ್ನು ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸಿ ಈ ಡ್ರಾಪ್ಸ್ ಹಾಕಿದ್ರೆ ಪೋಲಿಯೋ ಏನು ಅಟ್ಯಾಕ್ ಆಗದಂಗೆ ಮಾಹಿತಿ ತಂತ್ರಜ್ಞಾನದಿಂದ ರುಜುವಾತಾಗಿರೋದ್ರಿಂದ ಎಲ್ಲರಿಗೂ ನಾವು ಪಲ್ಸ್ ಪೋಲಿಯೋ ಮಕ್ಕಳಿಗೆಲ್ಲರೂ ಪ್ರತಿ ವರ್ಷವೂ ಎಲ್ಲ ಸಣ್ಣ ಮಕ್ಕಳಿಗೆ ಪ್ರತಿ ವರ್ಷವೂ ಪಲ್ಸ್ ಪೋಲಿಯೋ ಆಗ್ತಾಯಿದ್ದೀವಿ. ರಾಜ್ಯಾದ್ಯಂತ ಒಂದು ಡಿಸಿಷನ್ ತೊಗೋತಾರೆ, ಯಾಕೆ ಮಾಡಿದ್ದಾರೆ ಅಂತಂದ್ಬಿಟ್ಟು ಒಂದು ಸಮಿತಿ ಮಾಡಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗ ಮೊನ್ನೆ ಅಸೆಂಬ್ಲಿ ಕೂಡ ಭಾಳ ಜನ ಬಂದು ಹೇಳಿದ್ರು. ಅದ್ರ ಬಗ್ಗೆ ಆರೋಗ್ಯ ಸಚಿವರ ಜೊತೆ ಮಾತಾಡ್ಕೊಂಡು ಆಮೇಲೆ ಒಂದು ನಿರ್ಧಾರ ತಗೊಂಡು ಒಂದು 2 ತಿಂಗಳಾಗ್ಬೋದು. 2 ತಿಂಗಳೊಳಗೆ ಇಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಇನ್ನು ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕಿನ ನೀರಾವರಿ ಯೋಜನೆಗಳ ಕುರಿತು ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ. ತಾಲೂಕಿನ ವೀರಭದ್ರ ಏತ ನೀರಾವರಿ ಯೋಜನೆಯ ಕಾಮಗಾರಿಯು ಈಗಾಗಲೇ ಬಹಳ ವಿಳಂಬವಾಗಿದೆ. ಆದ್ದರಿಂದ ಈಗಿರುವ ಗುತ್ತಿಗೆಯನ್ನು ರದ್ದುಪಡಿಸಿ ಮತ್ತೊಮ್ಮೆ ಹೊಸ ಟೆಂಡರ್ ಕರೆದು ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸುತ್ತೇವೆ. ಅದೇ ರೀತಿ ಸಾಲಾಪುರ್ ಏತ ನೀರಾವರಿ ಯೋಜನೆ ಕಾಮಗಾರಿಯನ್ನು ಸಹ ಪೂರ್ಣಗೊಳಿಸಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ ಎಂದರು. ವೀರಭದ್ರ ಏತ ನೀರಾವರಿ ಮತ್ತು ಸಾಲಾಪುರ ಏತ ನೀರಾವರಿ ಒಂದು ಮೀಟಿಂಗ್ ಕರೆದಿದ್ರು ಮುಖ್ಯಮಂತ್ರಿಗಳು, ನೀರಾವರಿ ಮಂತ್ರಿಗಳು, ಆಮೇಲೆ ಎಲ್ಲ ಅಧಿಕಾರಿಗಳು ತೆಗೆದು ವೀರಭದ್ರ ಏತ ನೀರಾವರಿ ಭಾಳ ತಡ ಆಗಿರೋದ್ರಿಂದ ಆ ಕಾಂಟ್ರಾಕ್ಟರನ್ನು ರದ್ದುಪಡಿಸಿ ಹೊಸ ಟೆಂಡರ್ ಕರೆಯೋಕ್ಕೆ ಏರ್ಪಾಡು ಮಾಡಿದ್ವಿ. ಮತ್ತು ಅದ್ರಾಗಿರೋದು ಎಲೆಕ್ಟ್ರಿಕ್ ಸಂಬಂಧಪಟ್ಟಂಥ ಇದು ಒಂದು ಸುಮಾರು 20 ಕೋಟಿ ರೂಪಾಯಿದು ಆ ಸಾಲಾಪುರ ಲಿಫ್ಟ್ ಇರಿಗೇಷನ್ಗೆ ಅಲ್ಲಿಗೆ ಶಿಫ್ಟ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡ್ತೀವಿ. ಇದನ್ನು ಟೆಂಡರ್ ಇದು ಕಂಪ್ಲೀಟ್ ಮಾಡ್ತೀವಿ. ಇನ್ನು ಲೋಕಾಪುರದಿಂದ ಧಾರವಾಡ ರೈಲ್ವೆ ಮಾರ್ಗಕ್ಕೆ ಅಗತ್ಯ ಭೂಮಿ ಒದಗಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಪತ್ರವನ್ನು ಬರೆದಿದ್ದಾರೆ. ರಾಮದುರ್ಗಕ್ಕೆ ರೈಲ್ವೆ ಸಂಪರ್ಕ ಕಲ್ಪಿಸಲು ನಾವು ಬದ್ಧರಾಗಿದ್ದೇವೆ. ಪಟ್ಟಣದಲ್ಲಿ ಕ್ರೀಡಾಂಗಣಕ್ಕಾಗಿ ಈಗಾಗಲೇ 2 ಸ್ಥಳಗಳನ್ನು ಗುರುತಿಸಿದ್ದೇವೆ. ಅದರಲ್ಲಿ ಒಂದು ಜಾಗ ಫೈನಲ್ ಮಾಡಿ 1 ವರ್ಷದೊಳಗೆ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡುತ್ತೇವೆ ಎಂದು ಶಾಸಕ ಅಶೋಕ್ ಪಟ್ಟಣ್ ಅವರು ಭರವಸೆ ನೀಡಿದರು. ರೈಲ್ವೆ ಹೋರಾಟ ನಾವು ಮಾಡ್ತಾನೆ ಇದೀವಿ. ಎಲ್ಲ ನಾವು ಹೋದಾಗೆಲ್ಲ ಡೆಲ್ಲಿಗೆಲ್ಲ ಹೋದಾಗೆಲ್ಲ ಮಂತ್ರಿಗಳು ಮೀಟ್ ಮಾಡೇ ಮಾಡ್ತೀವಿ. ಅದೆಲ್ಲ ಕೇಂದ್ರ ಸರ್ಕಾರ ಮಾಡ್ಬೇಕಾದ್ರೆ ನಮ್ಮದೇನಿಲ್ಲ. ನಾವೀಗ ಎಷ್ಟು ಜಮೀನು ಬೇಕು ನಾವು ಜಮೀನು ಕೊಡೋಕೆ ರೆಡಿ ಇದೀವಿ ಅಂತ ಮುಖ್ಯಮಂತ್ರಿಗಳಿಗೆ ಆಗಲೇ ಪತ್ರ ಬರೆದಿದ್ದಾರೆ. ನಾವು ಅದನ್ನು ರೆಡಿ ಇದೀವಿ. ಅದು ನಾವು ಅದು ಬದ್ಧವಾಗಿದ್ದೀವಿ. ನಮಸ್ಕಾರ. ಆಟದ ಮೈದಾನ ಒಂದು ಮಾಡ್ತಾ ಇದ್ದೀವಿ. MLBCನ ಶಿಫ್ಟ್ ಮಾಡ್ಬೇಕಂತ ಮಾಡ್ತಾ ಇದ್ದೀವಿ. MLBCನೇ ಇಲ್ಲಾಂದರೆ ಅಥವಾ ಮುಳ್ಳೂರು ಗುಡ್ಡದ ಹತ್ರ 2ರೊಳಗೆ ಒಂದು ಕಡೆ ಮಾಡಬೇಕು ಅಂತ ಒಂದು ಚಿಂತನೆ ನಡೆದಿದೆ. ಆದಷ್ಟು ಬೇಗ 1 ವರ್ಷಕ್ಕೆ ಎಲ್ಲ ರೆಡಿ ಮಾಡಿ. ವರದಿ ಅಫ್ತಾಬ್ ಸರ್ಮುಲ್ಲಾ.